ಓಕೆ. ಸೊ ಈ ಕ್ವಶನ್ ಅಲ್ಲಿ ಒಂದು ಹೊಲೋ ಸ್ಪಿಯರ್ ಇದೆ. ಆ ಹೊಲೋ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಇಂದ ಈ ಹೊಲೋ ಸ್ಪಿಯರ್ ನ ಮಾಸ್ ಬಂದು ಎಂ. ಅಂಡ್ ಅದರಲ್ಲಿ ಕಂಪ್ಲೀಟ್ ಆಗಿ ಒಂದು ನಾನ್ ವಿಸ್ಕಸ್ ಲಿಕ್ವಿಡ್ ನ ಫಿಲ್ ಮಾಡಿದ್ದಾರೆ. ನಾನ್ ವಿಸ್ಕಸ್ ಲಿಕ್ವಿಡ್ ಅಂತಂದ್ರೆ ಅದು ಅಂಟ್ಕೊಳ್ಳಲ್ಲ ಅದಕ್ಕೆ ಸರ್ಫೇಸ್ಗೆ ಅಂತ. ಸೊ ಆ ಲಿಕ್ವಿಡ್ ನ ಮಾಸ್ ಕೂಡ ಎಂ. ಸೊ ಟೋಟಲ್ ಈ ಸ್ಪಿಯರ್ ನ ಮಾಸ್ ಬಂದು ಮಾಸ್ ಆಫ್ ದ ಸ್ಪಿಯರ್ ಪ್ಲಸ್ ಮಾಸ್ ಆಫ್ ದ ಲಿಕ್ವಿಡ್ ಎಂ. ಅದನ್ನ ಏನ್ ಮಾಡಿದ್ದಾರೆ, ಇಟ್ ಈಸ್ ರೋಲ್ಡ್ ಡೌನ್ ಅಂತ ಹೇಳ್ತಿದ್ದಾರೆ. ಇಟ್ ಈಸ್ ರೋಲ್ಡ್ ಡೌನ್ ಅ ಹಾರಿಜಾಂಟಲ್ ಪ್ಲೇನ್ ಸಚ್ ದಟ್ ದ ಸೆಂಟರ್ ಆಫ್ ಮಾಸ್ ಮೂವ್ಸ್ ವಿತ್ ವೆಲಾಸಿಟಿ ವಿ ಇಫ್ ಇಟ್ ಪ್ಯೂರ್ಲಿ ರೋಲ್ಸ್. ಓಕೆ. ಸೊ ಒಂದು ಹಾರಿಜಾಂಟಲ್ ಸರ್ಫೇಸ್ ಇದೆ ಅಂಡ್ ಈ ಹಾರಿಜಾಂಟಲ್ ಸರ್ಫೇಸ್ ಮೇಲೆ ಇಟ್ ಈಸ್ ಅಂಡರ್ಗೋಯಿಂಗ್ ಪ್ಯೂರ್ ರೋಲಿಂಗ್. ಅದರ ಸೆಂಟರ್ ಆಫ್ ಮಾಸ್ ನ ವೆಲಾಸಿಟಿ ವಿ ಇದೆ. ಸೊ ಪ್ಯೂರ್ ರೋಲಿಂಗ್ ಅಂತಂದ್ರೆ it is undergoing combined translational motion plus rotational motion. And ಅದರಲ್ಲಿ ಪ್ಯೂರ್ ರೋಲಿಂಗ್ ಅಂತ ಹೇಳ್ತಿದ್ದಾರೆ ಅಂತಂದ್ರೆ we know the condition since this surface is fixed. ಯಾವ ಸರ್ಫೇಸ್ ಮೇಲೆ ಅದು ರೋಲ್ ಆಗ್ತಿದೆ ಅದು ಫಿಕ್ಸ್ಡ್ ಆಗಿರೋದ್ರಿಂದ ಸೊ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ದ ಸ್ಪಿಯರ್ ಎರಡು ವೆಲಾಸಿಟಿ, ಒಂದು ವಿ ವಿತ್ ಔಟ್ಸೈಡ್ ಇಂದ ಸೆಂಟರ್ ಆಫ್ ಮಾಸ್ ಅಂಡ್ ಇನ್ನೊಂದು ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಆಫ್ ಮಾಸ್ ಆರ್ ಒಮೆಗಾ. ಸೊ ಈ ಪಾಯಿಂಟ್ ನ ವೆಲಾಸಿಟಿ ಯಾವುದು ಪಾಯಿಂಟ್ ಸ್ಪಿಯರ್ ನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನ ವೆಲಾಸಿಟಿ ಮತ್ತೆ ಫಿಕ್ಸ್ಡ್ ಸರ್ಫೇಸ್ ನ ವೆಲಾಸಿಟಿ ಎರಡು ಸೇಮ್ ಆಗಿರ್ಬೇಕು. ಸೊ ಫಿಕ್ಸ್ಡ್ ಸರ್ಫೇಸ್ ನ ವೆಲಾಸಿಟಿ 0. ಸೊ ಹಾಗಾದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ಸ್ಪ್ರಿಂಗ್ ಆಫ್ ದ ಸ್ಪಿಯರ್ ಕೂಡ ಅದರ ವೆಲಾಸಿಟಿ ವಿ ಮೈನಸ್ ಆರ್ ಒಮೆಗಾ ಇರುತ್ತೆ, ಆರ್ ಒಮೆಗಾ ಮೈನಸ್ ವಿ. ಸೊ ಈ ಕಡೆ ಟುವರ್ಡ್ಸ್ ರೈಟ್ ಹೋಗ್ತಿದೆ ಅಂದ್ರೆ ವಿ ಮೈನಸ್ ಆರ್ ಒಮೆಗಾ ಅಂಡ್ ದಿಸ್ ಮಸ್ಟ್ ಬಿ ಈಕ್ವಲ್ ಟು 0. ಸೊ ವಿ ಇಸ್ ಈಕ್ವಲ್ಸ್ ಟು ಆರ್ ಇಂಟು ಒಮೆಗಾ. So this is the condition for pure rolling of this sphere. And ಈ sphere ಅಲ್ಲಿ ಒಳಗಡೆ ನಾನ್ ವಿಸ್ಕಸ್ ಲಿಕ್ವಿಡ್ ಇದೆ and this liquid is non viscous. Okay. So ಫಸ್ಟ್ ಅವ್ರು ಏನ್ ಹೇಳಿದ್ದಾರೆ, ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ ಆಫ್ ದ ಸ್ಪಿಯರ್ ಅಂಡ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಸ್ಪಿಯರ್. ಓಕೆ. ಸೊ ಕೈನೆಟಿಕ್ ಎನರ್ಜಿ ಆಫ್ ದ ಸ್ಪಿಯರ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ನೋಡಿ, ಈ ಸ್ಪಿಯರ್ ಇದರ ಟೋಟಲ್ ಮಾಸ್ 2m. ಇದರಲ್ಲಿ ಟೋಟಲ್ ಮಾಸ್ 2m ಅಲ್ಲಿ ಒಂದು m ಮಾಸ್ ಆಫ್ ದ ಸ್ಪಿಯರ್, ಇನ್ನೊಂದು m ಮಾಸ್ ಆಫ್ ದ ಲಿಕ್ವಿಡ್. ಸೊ ನಾವು ಕೈನೆಟಿಕ್ ಎನರ್ಜಿ ಆಫ್ ದಿಸ್ ಸ್ಪಿಯರ್ ಅಂಡ್ ಕೈನೆಟಿಕ್ ಎನರ್ಜಿ ಆಫ್ ದಿಸ್ ಲಿಕ್ವಿಡ್ ನ ಕ್ಯಾಲ್ಕುಲೇಟ್ ಮಾಡಿ ಎರಡನ್ನು ಆಡ್ ಮಾಡೋಣ. ಕೈನೆಟಿಕ್ ಎನರ್ಜಿ ಆಫ್ ದ ಸ್ಪಿಯರ್ ಅಂತಂದ್ರೆ ಈ ಸ್ಪಿಯರ್ ಟ್ರಾನ್ಸ್ಲೇಷನ್ ಮೋಷನ್ ಆಗ್ತಿದೆ ಜೊತೆಗೆ ರೊಟೇಷನಲ್ ಮೋಷನ್ ಆಗ್ತಿದೆ. ಸೊ ದಟ್ ಮೀನ್ಸ್ ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ದ ಬರೀ ಸ್ಪಿಯರ್ ಮಾತ್ರ ತಗೊಂಡ್ರೆ, ಲಿಕ್ವಿಡ್ ಬಿಟ್ಟು ಬರೀ ಸ್ಪಿಯರ್ ಮಾತ್ರ ತಗೊಂಡ್ರೆ, we can write half mv square which is translational motion plus half I omega square which is rotational motion. ಇದು ಕೈನೆಟಿಕ್ ಎನರ್ಜಿ ಆಫ್ ದ ಸ್ಪಿಯರ್, ಬರೀ ಸ್ಪಿಯರ್ ಮಾತ್ರ. ಇದ್ರ ಜೊತೆ ನಾವು ಕೈನೆಟಿಕ್ ಎನರ್ಜಿ ಆಫ್ ದ ಲಿಕ್ವಿಡ್ ಹಾಕ್ಬೇಕಾಗತ್ತೆ. ನಾವು ಇಲ್ಲಿ ಲಿಕ್ವಿಡ್ ಕೂಡ ಇದು ನಾನ್ ವಿಸ್ಕಸ್ ಆಗಿರೋದ್ರಿಂದ ಈ ಲಿಕ್ವಿಡ್ ಲೇಯರ್ ಇದಕ್ಕೆ ಅಂಟ್ಕೊಳಲ್ಲ ಅಂತಂದ್ರೆ ಇದು ಹಿಂಗೆ ಮೂವ್ ಆಗ್ತಿದ್ರೆ ಅಂದ್ರೆ ಇದ್ರ ಜೊತೆ ಲಿಕ್ವಿಡ್ ಮೇಲ್ಗಡೆನೂ ಹಿಂಗ್ ಹೋಗಲ್ಲ. ಸೊ ದಟ್ ಮೀನ್ಸ್ ಫ್ರಿಕ್ಷನ್ಲೆಸ್ ಲಿಕ್ವಿಡ್ ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ ಲಿಕ್ವಿಡ್ ಕೂಡ ಸೊ ದ ಲಿಕ್ವಿಡ್ ವಿಲ್ ನಾಟ್ ರೊಟೇಟ್. ಸೊ ಅಲ್ಲಿಗೆ ರೊಟೇಷನಲ್ ಕೈನೆಟಿಕ್ ಎನರ್ಜಿ ಲಿಕ್ವಿಡ್ಗೆ ಇರಲ್ಲ, ಅಂದ್ರೆ ಲಿಕ್ವಿಡ್ಗೆ ಬರೀ ಟ್ರಾನ್ಸ್ಲೇಷನ್ ಮೋಷನ್ ಇರುತ್ತೆ. ಹಾಗಾದ್ರೆ ಲಿಕ್ವಿಡ್ ನ ಕೈನೆಟಿಕ್ ಎನರ್ಜಿನ ನಾವು ಎಂತ ಬರಬಹುದು, ಹಾಫ್ ಮಾಸ್ ಆಫ್ ದ ಲಿಕ್ವಿಡ್ ಎಂ ಅಂತ ಇದೆ ಅಂಡ್ ಸೆಂಟರ್ ಆಫ್ ಮಾಸ್ ಆಫ್ ದ ಲಿಕ್ವಿಡ್ ವಿ ಇದೆ, ವಿ ಸ್ಕ್ವೇರ್. ಸೊ ಅಲ್ಲಿಗೆ ಟೋಟಲ್ ಕೈನೆಟಿಕ್ ಎನರ್ಜಿ ಎಷ್ಟಾಯ್ತು ಅಂತಂದ್ರೆ ಹಾಫ್ ಎಂ ವಿ ಸ್ಕ್ವೇರ್ ಪ್ಲಸ್ ಹಾಫ್ ಐ ಒಮೆಗಾ ಸ್ಕ್ವೇರ್. ಹಾಫ್ ಎಂ ವಿ ಸ್ಕ್ವೇರ್ ಅಂತಂದ್ರೆ ನಮ್ಗೆ ಎಂ ವಿ ಸ್ಕ್ವೇರ್ ಬಂದ್ಬಿಡುತ್ತೆ ಅಂಡ್ ಹಾಫ್ ಐ ಅಂತಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಇದು ನಾವು ನೋಡ್ತಿರೋದು ಯಾವುದಕ್ಕೆ, ಸ್ಪಿಯರ್ಗೆ, ಹಾಲೋಸ್ಪಿಯರ್ಗೆ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಇಟ್ಸ್ ಸೆಂಟರ್ ಆಫ್ ಮಾಸ್ ಗೊತ್ತು ನಮ್ಗೆ, ಯಾಕಂದ್ರೆ ನಾವು ಕೈನೆಟಿಕ್ ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಸೆಂಟರ್ ಆಫ್ ಮಾಸ್ ನೋಡ್ತಿರೋದು ವಿಚ್ ಇಸ್
2 by 3 m r square into omega square. ನಾವು ಒಮೆಗಾನ v by r ಅಂತ ಬರಿಬೋದು. So we'll write it as v square by r square. So r square cancel ಆಗುತ್ತೆ and 2 cancel ಆಗುತ್ತೆ. So mv square plus mv square by 3. ಸೊ ಎಷ್ಟಾಗುತ್ತೆ ಅಂತಂದ್ರೆ mv square ಕಾಮನ್ ತಗೊಂಡ್ರೆ 1 plus 1 by 3 ಅಂತಂದ್ರೆ 4 by 3. ಸೊ 4 by 3 mv square ನಮ್ಮ kinetic energy ಇದೆ. ಸೊ ಆಪ್ಷನ್ ಏನೂ ಇಲ್ಲ, ನಮಗೆ ಆಪ್ಷನ್ ಬಿ ನೂ ಇಲ್ಲ. ಸೊ ಹಾಗಾದ್ರೆ ಲೆಟ್ ಅಸ್ ಚೆಕ್ ಫಾರ್ ಆಂಗುಲರ್ ಮೊಮೆಂಟಮ್. ಸೊ ಆಂಗುಲರ್ ಮೊಮೆಂಟಮ್ ನ ಚೆಕ್ ಮಾಡೋಣ. ಫಸ್ಟ್ ಆಂಗುಲರ್ ಮೊಮೆಂಟಮ್ ಅವ್ರು ಕೇಳ್ತಿರೋದು ಆಂಗುಲರ್ ಮೊಮೆಂಟಮ್ ಆಫ್ ದ ಸ್ಪಿಯರ್ ಅಬೌಟ್ ಫಿಕ್ಸ್ಡ್ ಪಾಯಿಂಟ್ ಆನ್ ದ ಗ್ರೌಂಡ್. ಸೊ ಗ್ರೌಂಡ್ ಅಲ್ಲಿ ರೋಲ್ ಆಗ್ತಿದೆ, ಗ್ರೌಂಡ್ ಅಲ್ಲಿ ಯಾವ್ದೋ ಒಂದು ಫಿಕ್ಸ್ ಪಾಯಿಂಟ್ ಇದೆ. ಅಬೌಟ್ ದಿಸ್ ಪಾಯಿಂಟ್ ಓ ವಿಲ್ ಟ್ರೈ ಟು ಫೈಂಡ್ ಔಟ್ ಆಂಗುಲರ್ ಮೊಮೆಂಟಮ್ ಆಫ್ ದಿಸ್, ಅಂದ್ರೆ ಆಂಗುಲರ್ ಮೊಮೆಂಟಮ್ ಆಫ್ ದಿಸ್ ಹಾಲೋ ಸ್ಪಿಯರ್ ಮತ್ತೆ ಆಂಗುಲರ್ ಮೊಮೆಂಟಮ್ ಆಫ್ ದ ಲಿಕ್ವಿಡ್. ಸೊ ಆಂಗುಲರ್ ಮೊಮೆಂಟಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಈ ಪಾಯಿಂಟ್ ತಗೋಣ. ವಿಲ್ ರೈಟ್ ದಿಸ್ ಆಸ್ ಆರ್, ರೇಡಿಯಸ್ r ಅಲ್ಲಿ and it is moving with velocity v. So angular momentum about point O ಅಂತ ತಗೊಂಡ್ರೆ ಫಸ್ಟ್ ವಿಲ್ ರೈಟ್ r cross mv. ಸೊ theta ಅಂತ ಅನ್ಕೋಣ. r, this is r vector, r cross. ಸೊ ಇಲ್ಲಿ ನಮಗೆ ಮಾಸ್ ಒಂದು ಸೆಂಟರ್ ಆಫ್ ಮಾಸ್ ಆಫ್ ಸ್ಪಿಯರ್ ಬರುತ್ತೆ ಅಂಡ್ ಸೆಂಟರ್ ಆಫ್ ಮಾಸ್ ಆಫ್ ಲಿಕ್ವಿಡ್ ಬರುತ್ತೆ. ಸೊ ಎರಡು ಕೂಡ ಟ್ರಾನ್ಸ್ಲೇಷನ್ ಮೋಷನ್ ಆಗ್ತಿರೋದ್ರಿಂದ ವಿಲ್ ರೈಟ್ ಇಟ್ ಫಸ್ಟ್ ಫಾರ್ ಸ್ಪಿಯರ್ ಮಾತ್ರ ಬರೋಣ. ಓಕೆ, ಸೊ ಆರ್ ಕ್ರಾಸ್ ಎಂ ವಿ ಪ್ಲಸ್ ಆಂಗುಲರ್ ಮೊಮೆಂಟಮ್ ಅಬೌಟ್ ಇಟ್ಸ್ ಸೆಂಟರ್ ಆಫ್ ಮಾಸ್, ಯಾವ್ದ್ರದ್ದು ಸ್ಪಿಯರ್ದು. ಸೊ ಅದರ ಅಬೌಟ್ ಇಟ್ ಸೆಂಟರ್ ಆಫ್ ಮಾಸ್ ಅಂತಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಇಟ್ ಸೆಂಟರ್ ಆಫ್ ಮಾಸ್ ಗೊತ್ತು ನಮಗೆ, ವಿಚ್ ಇಸ್ 2 by 3 m r square into omega ಇದು ಸ್ಪಿಯರ್ ಆಯ್ತು. ಪ್ಲಸ್ ನಮಗೆ ಲಿಕ್ವಿಡ್ ಇದೆ ಅಂಡ್ ಅಗೇನ್ ಲಿಕ್ವಿಡ್ ರೋಟೇಟ್ ಆಗ್ತಾ ಇಲ್ಲ. ಸೊ ಲಿಕ್ವಿಡ್ ಓನ್ಲಿ ಟ್ರಾನ್ಸ್ಲೇಷನಲ್ ಮೋಷನ್. ಸೊ ಅದಕ್ಕೋಸ್ಕರ ಅಗೇನ್ ವಿ ಕ್ಯಾನ್ ರೈಟ್ ಆರ್ ಕ್ರಾಸ್ ಅಂಡ್ ಅದರ ಮಾಸ್ ಎಂ ಅಂಡ್ ಅದರ ವೆಲಾಸಿಟಿ ಕೂಡ ಟ್ರಾನ್ಸ್ಲೇಷನ್ ವೆಲಾಸಿಟಿ ವಿ ಇದೆ. ಸೊ ಆಂಗುಲರ್ ಮೊಮೆಂಟಮ್ ಅಬೌಟ್ ಪಾಯಿಂಟ್ r cross mv ಅಂತಂದ್ರೆ r mv sin theta. ಸೊ ವಿಲ್ ರೈಟ್ r mv sin theta and r cross mv and ಇದರ ಡೈರೆಕ್ಷನ್ ಇನ್ವರ್ಸ್ ಇದೆ r cross mv. ಸೊ ವಿಲ್ ರೈಟ್ ಒಳಗಡೆ ವಿಲ್ ರೈಟ್ ಇಟ್ ಆಸ್ minus k cap plus 2 by 3 m r square. ಒಮೆಗಾ ಅಂತಂದ್ರೆ ವಿ ಕ್ಯಾನ್ ರೈಟ್ ವಿ ಬೈ ಆರ್, ಪ್ಯೂರ್ ರೋಲಿಂಗ್ ಅಲ್ವಾ, ವಿ ಬೈ ಆರ್. ಅಂಡ್ ಇದರ ಕ್ಲಾಕ್ ವೈಸ್ ಆಗಿರೋದ್ರಿಂದ ಸೊ ತಮ್ ರೂಲ್ ಪ್ರಕಾರ ವಿ ಕ್ಯಾನ್ ರೈಟ್ ಮೈನಸ್ ಕೆ ಕ್ಯಾಪ್ ಅಂಡ್ ಆರ್ ಕ್ರಾಸ್ ಎಂ ವಿ ಇದ್ರ ತರಾನೇ ಬರುತ್ತೆ ಸೇಮ್. ಸೊ ಇಟ್ ಈಸ್ ಆರ್ ಎಂ ವಿ ಸೈನ್ ಥೀಟಾ ಮೈನಸ್ ಕೆ ಕ್ಯಾಪ್. ಸೊ ನಾವಿಲ್ಲಿ ನೋಡಿದ್ರೆ ಆರ್ ಅಂಡ್ ಸೈನ್ ಥೀಟಾ ನೋಡಿದ್ರೆ ವಿ ಕ್ಯಾನ್ ರೈಟ್ ದಟ್ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಸೈಡ್ ಅಂತಂದ್ರೆ ಆರ್, ಈ ಟ್ರಯಾಂಗಲ್ ನೋಡಿ r upon r. So r sin theta na we can write it as r sin theta na we can write it as capital R. So capital R m v minus k cap plus r cancel ಮಾಡೋಣ ಇಲ್ಲಿ 2 by 3 m r v minus k cap plus r m v sin theta. Yes, ಇದನ್ನ ಮತ್ತೆ we can write r sin theta na we can again write as r m v minus k cap. So this is rmv ಅಂತಂದ್ರೆ 2 rmv ಆಗುತ್ತೆ. It is 2 rmv plus 2 by 3 m r v minus k cap. ಸೊ ಫೈನಲ್ ಆನ್ಸರ್ ನಮಗೆ ಆರ್ ಎಂ ವಿ ಕಾಮನ್ ತಗೊಂಡ್ರೆ, ಸೊ ಆರ್ ಎಂ ವಿ ಕಾಮನ್ ತಗೊಂಡ್ರೆ 3 1s are 3 ಕೆಳಗಡೆ and 3 2s are 6 and plus
2. So R M V 6 plus 2 is 8. 8 by 3 R M V minus K. So in the answer ಆಗ್ತದೆ. So check ಮಾಡೋಣ. So 8 by 3 R M V. So 8 by 3 R M V angle 6 point. ಸೊ ಒಂದ್ ವೇಳೆ ಆಪ್ಷನ್ಸ್ ಅಲ್ಲಿ ನಮಗೆ ಕೈನೆಟಿಕ್ ಎನರ್ಜಿ ಅಂತ ಕೇಳಿದ್ರೆ ನಮ್ ಕೈನೆಟಿಕ್ ಎನರ್ಜಿ ಇದಾಗಿರೋದು ವಿಚ್ ವುಡ್ ಬಿ 4/3 mv². ಸೊ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇಟ್ ಇಸ್ ಅ ನಾನ್ ವಿಸ್ಕಸ್ ಲಿಕ್ವಿಡ್. ನಾನ್ ವಿಸ್ಕಸ್ ಲಿಕ್ವಿಡ್ ಆಗಿರೋದ್ರಿಂದ ದ ಇನ್ಸೈಡ್ ಸರ್ಫೇಸ್ ಆಫ್ ದ ಸ್ಪಿಯರ್, ಇನ್ಸೈಡ್ ಸರ್ಫೇಸ್ ಆಫ್ ದ ಸ್ಪಿಯರ್ ಇದೆಯಲ್ಲ ಅದು ಮತ್ತೆ ನಮ್ಮ ಲಿಕ್ವಿಡ್ ನ ಸರ್ಫೇಸ್ ಇನ್ಸೈಡ್ ಸರ್ಫೇಸ್ ಆಫ್ ದ ಸ್ಪಿಯರ್ ಲಿಕ್ವಿಡ್ ನ ತನ್ನ ಜೊತೆ ತಗೊಂಡೋಗಲ್ಲ. ಇಟ್ ವಿಲ್ ನಾಟ್ ಕ್ಯಾರಿ ವಿತ್ ಇಟ್, ಯಾಕಂದ್ರೆ ಅದ್ರ ಮಧ್ಯೆ ಯಾವುದೇ ವಿಸ್ಕಸ್ ಫೋರ್ಸ್ ಇರಲ್ಲ. ಸೊ ದ ಲಿಕ್ವಿಡ್ ವಿಲ್ ಅಂಡರ್ಗೋ ಓನ್ಲಿ ಟ್ರಾನ್ಸ್ಲೇಷನಲ್ ಮೋಷನ್. ಸೊ ಅಂದ್ರೆ ಇದು ಮೂವ್ ಆಗ್ತಾ ಇದ್ರೆ ಲಿಕ್ವಿಡ್ ಹಿಂಗೆ ಇರುತ್ತೆ. ಮೂವ್ ಆಗ್ತಾ ಇದೆ ಅಂತಂದ್ರೆ ಮುಂದಕ್ಕೆ ಹೋಗ್ತಾನೆ ಲಿಕ್ವಿಡ್ ಹಿಂಗೆ ಇರುತ್ತೆ. ಲಿಕ್ವಿಡ್ ವಿಲ್ ನಾಟ್ ಇಟ್ ಸೆಲ್ಫ್ ವಿಲ್ ಅಂಡರ್ಗೋ ರೋಟೇಷನಲ್ ಮೋಷನ್.